ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತೀರಾ, ಬರೀ ಶಿಕ್ಷಣ ಕೊಡ್ತಾ ಇದ್ದೀರಾ? ಎಲ್ಲ ಬ್ರಾಂಚಸ್ ಎಲ್ಲ ಓಪನ್ ಮಾಡಿದ್ರಾ? ಬರೀ ಟೀಚಿಂಗ್ ಮಾಡ್ಕೊಂಡೇ ದುಡ್ಡು ಮಾಡ್ತಿದ್ರಾ ಅಥವಾ ನಿಜವಾಗ್ಲೂ ನೀವು ಟ್ರೇಡ್ ಮಾಡಿ ದುಡ್ಡು ಮಾಡಿದ್ರಾ? ಸೊ ನಿಮ್ಮ ವೆರಿಫೈಡ್ ಪೇ ಅಲ್ಲಿ ನೋಡ್ಬೋದಾ? ಸೊಪ್ಪಾಕಲ್ಲ. 1 ಕೋಟಿ ಮಾಡಿದ್ರು ಜನ 1 ಕೋಟಿ ಮಾಡಿದೆ ಸೈಡ್ಗೆ ಹೋಗುವ ಅಂತ. ಬರೀ ಕೋಚಿಂಗ್ ನಡ್ಸ್ಕೊಂಡು ನಾವು ಏನಾದ್ರು ದುಡ್ಡು ಮಾಡಂಗಿದ್ರೆ ಈ ಬೇರ್ ಮಾರ್ಕೆಟ್ ಅಲ್ಲಿ ನಮ್ಮ 8 ಬ್ರಾಂಚ್ ಮುಚ್ಚಬೇಕಾಗಿತ್ತು. ಸೊ ನಾವು ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡಿ ಆ ದುಡ್ಡನ್ನ ಎತ್ಕೊಂಡು ಬ್ಯಾಲೆನ್ಸ್ ಮಾಡಿ ನಾವು ಮಾಡ್ತಾ ಇದ್ದೇವೆ ಹೊರತು ಕಂಪ್ಲೀಟ್ಲಿ ಕೋಚಿಂಗ್ ಮೇಲೆ ಟಿಡಿ ಅಕಾಡೆಮಿ ನಿಂತಿಲ್ಲ. ನೆನ್ಪಿಟ್ಕೊಳ್ಳಿ, ಯಾರ್ಯಾರಿಗೆ ಆಸಕ್ತಿ ಇದೆಯೋ ಇದೊಂದು ಐ ಓಪನರ್ ಅಂತ ಹೇಳ್ಬೋದು. ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ತಾ ಇದ್ದೀನಿ, ದುಡ್ಡು ಮಾಡಿಸ್ತಾ ಇದ್ದೀನಿ ನಮ್ಮ ಒಂದು ಸ್ಟೂಡೆಂಟ್ಸ್ಗಳಿಗೆ. ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಸೊ ಇಡೀ ಕರ್ನಾಟಕದಲ್ಲಿ ನೀವು ಯಾರದೇ P&L ಕೇಳಿದ್ರು ತೋರಿಸಲ್ಲ, ಬಟ್ ನಾನು ತೋರಿಸ್ತಿದ್ದೀನಿ. ಅದಕ್ಕೊಂದು ರೆಸ್ಪೆಕ್ಟ್ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಕ್ಚುಲಿ ಕಳೆದ ವರ್ಷ ದುಡ್ಡು ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಆಗಿತ್ತು, ನಿಮ್ಗೆ ಗೊತ್ತಿದೆ. ಆ ಒಂದು ಸನ್ನಿವೇಶದಲ್ಲೂ ಸಹ ಪ್ರಾಫಿಟ್ ಮಾಡಿದ್ದೀನಿ. ಎಷ್ಟು ನಮ್ಮ ಕರ್ನಾಟಕ ಜನತೆ ನೋಡಲಿ. ನಮಸ್ತೆ ಕರ್ನಾಟಕ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ಹೋದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದವಾಗ ಬ್ಯಾಡ್ ಕಮೆಂಟ್ಸ್ ಬಂದಿರುತ್ತೆ, ಪಾಸಿಟಿವ್ ಕಮೆಂಟ್ಸ್ ಬಂದಿರುತ್ತೆ, ಕೆಲವೊಂದು ಬೇಡಿಕೆಗಳಿರುತ್ತೆ. ಅಲ್ಲಿ ಬ್ರಾಂಚ್ ಮಾಡಿ, ಈ ಕಡೆ ಬ್ರಾಂಚ್ ಮಾಡಿ, ಈ ಡಿಸ್ಟ್ರಿಕ್ಟ್ ಅಲ್ಲಿ ಬ್ರಾಂಚ್ ಮಾಡಿ ಅಂತ. ಯಾವುದೇ ಪ್ರಶ್ನೆಗಳಿರ್ಬೋದು ಅಥವಾ ಈ ತರ ಬ್ಯಾಡ್ ಕಮೆಂಟ್ಸ್ ಅಥವಾ ಗುಡ್ ಕಮೆಂಟ್ಸ್ಗಳಿಗೆ ನೇರವಾಗಿ ನಾವು ಮನೋಜ್ ಸರ್ನೇ ಪ್ರಶ್ನೆ ಮಾಡಿ ಕೇಳೋಣ. ಅವರಿಂದಲೇ ಇವತ್ತು ಉತ್ತರಗಳನ್ನ ಪಡ್ಕೊಳ್ಳೋಣ. ನಮಸ್ಕಾರ ಸರ್. ಸೊ ನಮ್ಮ ಸ್ಟೂಡೆಂಟ್ಸ್ಗಳಿರ್ಬೋದು ಅಥವಾ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ ಇರ್ಬೋದು, ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಅವ್ರ ಪ್ರಶ್ನೆಗಳಿಗೆ ಇವತ್ತು ನಿಮ್ಮಿಂದ ಒಂದು ಉತ್ತರನ ಬಯಸ್ತಾ ಇದೀವಿ. ಡೆಫಿನೆಟ್ಲಿ. ಸೊ ಕೆಲವೊಂದು ವೀಕ್ಷಕರು ತುಮಕೂರಲ್ಲಿ ಬ್ರಾಂಚಸ್ ಓಪನ್ ಮಾಡಿ ಸೊ ತುಂಬಾ ಡಿಸ್ಟ್ರಿಕ್ಟ್ಗಳನ್ನ ಹೇಳಿದ್ದಾರೆ ಸರ್. ಆ ಡಿಸ್ಟ್ರಿಕ್ಟ್ಗಳನ್ನ ಹೆಸರು ಹೇಳ್ಬೇಕನ್ನೋದಾದ್ರೆ ತುಮಕೂರು, ಹಾಸನ, ಉಡುಪಿ, ಮಂಗಳೂರು, ಶಿವಮೊಗ್ಗ, ಬೆಳಗಾಂ ಇರ್ಬೋದು, ಮಂಡ್ಯ, ಎಲೆಕ್ಟ್ರಾನ್ ಸಿಟಿ, ಗದಗ, ಈ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಬ್ರಾಂಚಸ್ ನ ಓಪನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಸರ್. ನಿಮ್ಮ ಇದಕ್ಕೆ ಉತ್ತರ? ಓಕೆ. ಸೊ ಇದೊಂದು ಸಿಹಿ ಸುದ್ದಿ. 5 ದಿನಗಳ ವರ್ಕ್ಶಾಪ್ ನ ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ನಾನೇ ಬಂದು ಮಾಡ್ತೀನಿ. ನನ್ನ ಜೊತೆಗೆ ನನ್ನ ಟೀಮು ಸಹ ಕರ್ಕೊಂಡ್ಬಂದು 5 ದಿನಗಳ ವರ್ಕ್ಶಾಪ್ ನ ಮಾಡ್ತಾ ಇದೀನಿ. ಇದ್ರ ಬೆಲೆ ಸಹ ತುಂಬಾ ರೀಸನಬಲ್ ಆಗಿರುತ್ತೆ. 5 days ವರ್ಕ್ಶಾಪ್. ನೀವು ಯಾವ ಡಿಸ್ಟ್ರಿಕ್ಟ್ ಬೇಕೋ ಆ ಡಿಸ್ಟ್ರಿಕ್ಟ್ ಬಂದು ಮಾಡಕ್ ನಾವು ರೆಡಿ ಇದೀವಿ. ಸೊ ಬ್ರಾಂಚಸ್ಗಳನ್ನ ಡೆಫಿನೆಟ್ಲಿ ತೆಗಿತೀವಿ. ಸೊ ನಿಮ್ಮ ಊರಲ್ಲಿ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡಕ್ ನಾನು ಬರಕ್ ರೆಡಿ ಇದ್ದೀನಿ. ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಜನ ನಾನು ಬಂದು ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡೋದಕ್ಕೆ ರೆಡಿ ಇರೋದ್ರಿಂದ ನೀವು ಎಷ್ಟು ಜನ ನೀವು ರೆಡಿ ಇದ್ದೀರಾ ಅಂತ ದಯಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಯಾವ ಡಿಸ್ಟ್ರಿಕ್ಟ್ ಇಂದ ಹೈಯೆಸ್ಟ್ ಕೋರಿಕೆ ಬರುತ್ತೋ ಅಲ್ಲಿ ಬಂದು ನಾನು ಪಾಠ ಮಾಡ್ತೀನಿ. 5 ದಿನಗಳ ವರ್ಕ್ಶಾಪ್, 3 days ಥಿಯರಿ ಜೊತೆಗೆ 2 days ಪ್ರಾಕ್ಟಿಕಲ್ ಸಹ ಅಲ್ಲೇ ಮಾಡಿ ಪ್ರತಿಯೊಂದನ್ನು ನಿಮ್ಗೆ ಅರ್ಥ ಮಾಡಿಸಿ ಮತ್ತೆ ನಾನು ಬೆಂಗಳೂರಿಗೆ ಬರ್ತೀನಿ. ಸೊ ಇದ್ರ ಮೇನ್ ಗುರಿ ಬಂದು, ಸೊ ತುಂಬಾ ಜನಕ್ಕೆ ಮಂಗಳೂರಿಂದ ಬರೋಕ್ಕಾಗಲ್ಲ. ಸೊ ತುಮಕೂರವ್ರೇನು ಜಸ್ಟ್ 1 hour ಬರ್ಬೋದು, ಬಟ್ ಹಾಸನವರು ಬೆಂಗಳೂರಿಗೆ ಬಂದು ಕಲಿಯೋಕ್ಕಾಗ್ತಾ ಇಲ್ಲ, ಉಡುಪಿಯವ್ರು ಕಲಿಯೋಕ್ಕಾಗ್ತಾ ಇಲ್ಲ, ಬೆಳಗಾಂನವ್ರು ಕಲಿಯೋಕ್ಕಾಗ್ತಾ ಇಲ್ಲ. ಸೊ ಇವ್ರಿಗೆಲ್ಲ ಒಂದು ಇರೋದು ಸಿಂಪಲ್ ಸೊಲ್ಯೂಷನ್. ಸೊ ಡೇಟ್ಸ್ಗಳನ್ನು ಆದಷ್ಟು ಬೇಗ 1 ತಿಂಗಳು ಮುಂಚೆನೇ ನಿಮ್ಗೆ ಅನೌನ್ಸ್ ಮಾಡ್ತೀವಿ. ಸೊ ಯಾರ್ಯಾರಿಗೆ ಆಸಕ್ತಿ ಇದೆಯೋ ದಯಮಾಡಿ ಡಿಸ್ಕ್ರಿಪ್ಷನ್ ಇರೋ ಲಿಂಕನ್ನು ಪ್ರೆಸ್ ಮಾಡಿ ನಿಮ್ಮ ಡೀಟೇಲ್ಸ್ಗಳನ್ನು ಫಿಲ್ ಮಾಡಿ. ಡೆಫಿನೆಟ್ಲಿ ಈ ಕೂಡಲೇ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ವರ್ಕ್ಶಾಪ್ ನಡೆಯುತ್ತೆ. 5 days ವರ್ಕ್ಶಾಪ್. ಆಸಕ್ತಿ ಉಳ್ಳವರು ಇದನ್ನ ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ತುಂಬಾ ಖುಷಿ ಆಗುತ್ತೆ ಸರ್, ಈ ರೀತಿ ಒಂದು ನಿರ್ಧಾರ ತಗೊಂಡಿದ್ರ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆನಲ್ಲೂ ನಾವು ಹೋಗ್ಬಿಟ್ಟು ಒಂದು 5 ದಿವಸದ ಒಂದು ಪಾಠನ ಹೇಳ್ಕೊಡ್ಬೇಕು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಶಿಕ್ಷಣ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅನ್ನೋದು. ನಿಯರೆಸ್ಟ್ ಬ್ರಾಂಚ್ಗಳಿಗೂ ಸಹ ಬರ್ತಾರೆ. ಕೆಲವ್ರಿಗೆ ಯಾರಿಗೆಲ್ಲ ಬರಲಿಕ್ಕೆ ಆಗಲ್ಲ, ಅಂದ್ರೆ ದೂರ ಇರ್ತಕ್ಕಂಥ ಡಿಸ್ಟ್ರಿಕ್ಟಲ್ಲಿರೋ ಆ ಡಿಸ್ಟ್ರಿಕ್ಟಲ್ಲೂ ನಾವು ಹೋಗಿ ಪಾಠ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ನಿಮ್ಗೆ ಇದೆಯಲ್ಲ. ಸೊ ಅದನ್ನು ನಮ್ಮ ಈ ಒಂದು ವೀಕ್ಷಕರಿರ್ಬೋದು, ನಮ್ಮ ಸ್ಟೂಡೆಂಟ್ಸ್ಗಳಿರ್ಬೋದು ಅಥವಾ ಬೇರೆ ಎಲ್ಲ ವ್ಯೂವರ್ಸ್, ಯೂಟ್ಯೂಬ್ ವ್ಯೂವರ್ಸ್ ಅಥವಾ ಸೋಷಿಯಲ್ ಮೀಡಿಯಾ ವ್ಯೂವರ್ಸ್ ಇರ್ಬೋದು, ಪ್ರತಿಯೊಬ್ಬರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಡಿಸ್ಟ್ರಿಕ್ಕಿಗೆ ನಾವೇ ಬರ್ತಾ ಇದ್ದೀವಿ. ಸೊ ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಮನೋಜ್ ಸರ್ ಹೇಳಿದಾಗೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ಗಳಿಗೂ, ಪ್ರತಿಯೊಂದು ಹಳ್ಳಿನಲ್ಲಿ ಯಾವುದೇ ಒಂದು ರಿಮೋಟ್ ವಿಲೇಜ್ ಇರಲಿ, ಎಲ್ಲರೂ ನಿಯರೆಸ್ಟ್ ಆ ವಿಲೇಜ್ ಏನು ಒಂದು ಸ್ಟ್ರಾಂಗ್ ಒಂದು ಹಾಲ್ ಇರ್ಬೋದು ಅಥವಾ ನಿಯರೆಸ್ಟ್ ಒಂದು ಹೋಟೆಲ್, ಚೆನ್ನಾಗಿರೋ ಹೋಟೆಲ್ ಇರ್ಬೋದು, ನೀವೆಷ್ಟು ಬೇಡಿಕೆ ಹಿಡ್ತೀರಾ ಅದ್ರ ಮೇಲೆ ನಾವು ಮುಂದಿನ ಒಂದು ನಿರ್ಧಾರನ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಒಂದು ಇಂಟ್ರೆಸ್ಟ್ ತೋರಿಸ್ಬೇಕಾಗತ್ತೆ. ನಿಮಗೆ ಇಂಟ್ರೆಸ್ಟ್ ಇದೆಯಾ, ಅಲ್ಲಿ ನಾವು ಬಂದು ಪಾಠ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಸೊ ಇದೇ ತರ ಸರ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ ನಾವು PMS ಮಾಡಿ ಅಂತ ಕೇಳ್ತಾ ಇದ್ದಾರೆ ನಮ್ಮ ವೀಕ್ಷಕರು. ಏನ್ ಹೇಳ್ತೀರಾ ಸರ್ PMS ಮಾಡಿ ಅನ್ನೋದ್ರ ಬಗ್ಗೆ? ಸೊ PMS ಒಂದು ಒಳ್ಳೆ ಪ್ರಶ್ನೆ. ಸೊ PMS ಡೆಫಿನೆಟ್ಲಿ ಮಾಡ್ತೀವಿ. ಸ್ಮಾಲ್ ಕೇಸಸ್ ಮುಖಾಂತರ PMS ನಾವು ನಡೆಸ್ತೀವಿ. ಸೊ PMS ಅಂದರೆ ಸೆಬಿ ರೂಲ್ಸ್ ಪ್ರಕಾರ 50 ಲಕ್ಷ ಮಿನಿಮಮ್ ಡೆಪಾಸಿಟ್ ತೊಗೋಬೇಕು. ಸೊ ಆದ್ದರಿಂದ ನಾವು PMS ಮಾಡಲ್ಲ, ಬಟ್ ಒಂದು ಸ್ಮಾಲ್ ಕೇಸ್, ಒಂದು 20,000 ರೂಪಾಯಿದೊಂದು ಫಂಡು ಮ್ಯಾನೇಜ್ ಮಾಡೋದು, 50,000 ರೂಪಾಯಿದೊಂದು ಫಂಡು, 1 ಲಕ್ಷ ರೂಪಾಯಿದೊಂದು ಫಂಡು, 2 ಲಕ್ಷ ರೂಪಾಯಿದೊಂದು ಫಂಡು ನಾನೇ ಖುದ್ದಾಗಿ
ಕಂಪನಿಗಳನ್ನು ಆಯ್ಕೆ ಮಾಡಿ ಒಂದು ಬಂಡಲ್ ಮಾಡಿ ಇಟ್ಟಿರ್ತೀನಿ. ಯಾರ್ಯಾರಿಗೆ ಆಸಕ್ತಿ ಇರುತ್ತೋ ನೀವು ಸ್ಮಾಲ್ ಕೇಸ್ ಅನ್ನೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲ ನಮ್ಮ ಏಂಜಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲೇ ನೀವು ಹೋದರೂ ಸಹ ಜಸ್ಟ್ ಪೇಷನ್ಸ್ ಆಗಿ ವೇಟ್ ಮಾಡಿ. ಇನ್ನು ಕೆಲವೇ ವಾರಗಳಲ್ಲಿ ಸ್ಮಾಲ್ ಕೇಸ್ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ನಮ್ಮ ಸ್ಮಾಲ್ ಕೇಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಬೇಕಂತ ನಾವು ಕೇಳ್ಕೊತೀವಿ. ಸೊ ವೀಕ್ಷಕರೇ, PMS ಬಗ್ಗೆ ಕೇಳಿದ್ರಿ, ಬಟ್ ಸರ್ ಸ್ಮಾಲ್ ಕೇಸ್ನೇ ಲಾಂಚ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಕೇಳಿದವಾಗ ನಮ್ಮ ಆಲ್ರೆಡಿ ಸ್ಟೂಡೆಂಟ್ಸ್ಗಳು ಆಗಿರೋಂಥ ಸ್ಟೂಡೆಂಟ್ಸ್ಗಳಿಗೆ ಒಂದು ಕ್ಯೂರಿಯಾಸಿಟಿ ಬರಬೇಕು, ಏನಿದು ಸ್ಮಾಲ್ ಕೇಸ್ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಏನು ನಾವು ಇನ್ವೆಸ್ಟ್ ಮಾಡ್ಬೋದಾ ಅಂತ ಎಲ್ಲ ನಿಮಗೆ ಡೌಟ್ಸ್ ಬರ್ತಾ ಇರುತ್ತೆ. ಸೊ ನಿಮ್ಮ ಎಲ್ಲ ಡೌಟ್ಸ್ಗಳಿಗೂ ಫೋನ್ ಮಾಡಿ, ಕಾಲ್ ಮಾಡಿ ಅಥವಾ ನಿಯರೆಸ್ಟ್ ಬ್ರಾಂಚ್ಗಳಿಗೆ ವಿಸಿಟ್ ಮಾಡಿ ಪ್ರತಿಯೊಂದು ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಅದರಲ್ಲಿ ಯಾವ ರೀತಿ ಹೂಡಿಕೆ ಮಾಡೋದು ಹೇಗೆ, ಇನ್ವೆಸ್ಟ್ ಮಾಡೋದು ಹೇಗೆ, ಅದರ ರಿಟರ್ನ್ಸ್ ಯಾವ ಥರ ಬರುತ್ತೆ ಅದ್ರ ಬಗ್ಗೆ ಎಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತಿರ್ತೀವಿ. ಸೊ ಇದೇ ರೀತಿ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದೆ ಸರ್, ಪ್ಲೀಸ್ ಅನಲೈಸ್ ದ ಸ್ಟಾಕ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇಯರ್ ಆನ್ ಇಯರ್ ಅಂತ ಕೇಳ್ತಾ ಇದೆ ಸರ್. ಯಾವ ರೀತಿ ಅದನ್ನು ಹಿಟ್ ಮಾಡಿ? ಎಸ್, ವೆರಿ ಗುಡ್ ಪ್ರಶ್ನೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಚೆಕ್ ಮಾಡೋದಕ್ಕೆ ಒಂದು ಸಿಂಪಲ್ ವೆಬ್ಸೈಟ್ ಇದೆ, ಅದೇ ಸ್ಕ್ರೀನರ್. ಲೆಟ್ಸೆ ನಾನು ಇನ್ಫೋಸಿಸ್ ಕಂಪ್ನಿ ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಸ್ಕ್ರೀನರ್ಗೆ ಹೋಗಿ ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಿದ್ರೆ ಇಯರ್ ಆನ್ ಇಯರ್ ಪ್ರಾಫಿಟ್ ಏನಾಗಿದೆ ಅಂತ ನೀವು ಚೆಕ್ ಮಾಡ್ಬೋದು ನೋಡಿ. ಸೊ ಆಪರೇಟಿಂಗ್ ಪ್ರಾಫಿಟ್ ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾನೆ ಇದೆ. ಸೊ 2020ರಲ್ಲಿ 22,000 ಕೋಟಿ ಇದ್ದಿದ್ದು ಪ್ರಾಫಿಟ್ಟು ಇವಾಗ 36,000 ಕೋಟಿ. ಸೊ ಈ ವರ್ಷ 39,000 ಕೋಟಿ ಪ್ರಾಫಿಟ್ ಮಾಡಿದೆ ಇನ್ಫೋಸಿಸ್. ಸೊ ಆಲ್ಮೋಸ್ಟ್ ಡಬಲ್ ಆಗಿದೆ. ಬಟ್ 2020ರಿಂದ 2025ಕ್ಕೆ ಸ್ಟಾಕ್ ಪ್ರೈಸ್ ಡಬಲ್ ಆಗಿದೆ, ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಸ್ಟಾಕ್ ಪ್ರೈಸ್ ಮೂವ್ ಆಗೋದೇ ಬೇಸ್ಡ್ ಆನ್ ಪ್ರಾಫಿಟ್. ಸೊ ಯಾವುದೇ ಒಂದು ಕಂಪನಿಯ ಪ್ರಾಫಿಟ್ ಇಂಪ್ರೂವ್ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಆ ಕಂಪನಿಯ ಶೇರ್ ಪ್ರೈಸು ಸಹ ಡಬಲ್ ಆಗಬೇಕು. ಸೊ ಎಕ್ಸಾಂಪಲ್ ಬಜಾಜ್ ಫಿನಾನ್ಸ್ ಅನ್ನೋ ಕಂಪನಿ ಬಗ್ಗೆ ನಾನು ವಿಶ್ಲೇಷಣೆ ತುಂಬ ಮಾಡಿದ್ದೀನಿ ಆ್ಯಂಡ್ ಇವಾಗ ಮತ್ತೊಂದು ಸಾರಿ ಮಾಡ್ತಾಯಿದ್ದೀನಿ ಬಜಾಜ್ ಫಿನಾನ್ಸ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್. ಬಜಾಜ್ ಫಿನಾನ್ಸ್ ಅನ್ನೋ ಕಂಪನಿ ನೀವು ಜಸ್ಟ್ ಅಬ್ಸರ್ವ್ ಮಾಡಿ, ಪ್ರಾಫಿಟ್ಟು 2020ರಲ್ಲಿ 7,000 ಕೋಟಿ ಇದ್ದಿದ್ದು ಪ್ರಾಫಿಟ್ಟು 2024ರಲ್ಲಿ ಆಲ್ಮೋಸ್ಟ್ 20,000 ಕೋಟಿ ಆಗಿದೆ. ಬಟ್ ಸ್ಟಾಕ್ ಪ್ರೈಸು 2020ರಿಂದ ಡಬಲ್ ಆಗಿದೆಯೇ ಇಲ್ಲ ಚೆಕ್ ಮಾಡಿ. ಲೆಟ್ಸ್ 2021ರಲ್ಲಿ ನೋಡಿ 6,300 ಕೋಟಿ ಇದ್ದಿದ್ದು, 2022ರಲ್ಲಿ 9,000 ಕೋಟಿ ಇದ್ದಿದ್ದು ಕಂಪನಿ, ಶೇರ್ ಪ್ರೈಸ್ ಮಾತ್ರ ಡಬಲ್ ಆಗಿರಲಿಲ್ಲ. ಕರೆಕ್ಟಾ? ಜಸ್ಟ್ ಅಬ್ಸರ್ವ್ ಮಾಡೋಣ. ಬಜಾಜ್ ಫಿನಾನ್ಸ್ ಕಂಪನಿ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಬಜಾಜ್ ಫಿನಾನ್ಸು ಜಸ್ಟ್ ಅಬ್ಸರ್ವ್ ಮಾಡಿ, ವೀಕ್ಲಿ ಕ್ಯಾಂಡಲಲ್ಲಿ 2021ರಲ್ಲಿ 8,000 ಟಚ್ ಆಗಿತ್ತು ಈ ಕಂಪನಿ. ಆವಾಗ ಈ ಕಂಪನಿ ಪ್ರಾಫಿಟ್ ಇದ್ದಿದ್ದು 9,000 ಕೋಟಿ. ಇವಾಗ ಇದೇ ಕಂಪನಿ ಪ್ರಾಫಿಟ್ಟು 19,000 ಕೋಟಿ ಆಗಿದೆ. ಸೊ ಆ ಪ್ರಾಫಿಟ್ ಡಬಲ್ ಆಗಿದೆ ಅಂದರೆ ಶೇರ್ ಪ್ರೈಸು ಡಬಲ್ ಆಗಬೇಕು ತಾನೆ? ಆಗಲಿಲ್ಲ. ಸೊ ಅದರ ಇಂಪ್ಯಾಕ್ಟು 3 ವರ್ಷ 4 ವರ್ಷ ಆದಮೇಲೆ ಅದರ ಇಂಪ್ಯಾಕ್ಟ್ ಇವಾಗ ಅದು ಬರ್ತಾ ಇದೆ. ಸೊ ಶೇರ್ ಪ್ರೈಸ್ ಬಜಾಜ್ ಫಿನಾನ್ಸ್ ಯಾಕೆ ಅಷ್ಟು ಸ್ಟ್ರಾಂಗ್ ಹೋಗ್ತಾ ಇದೆ ಅಂದರೆ ಪ್ರಾಫಿಟ್ ಡಬಲ್ ಆಗಿದೆ. ಸೊ ಡೆಫಿನೆಟ್ಲಿ ಪ್ರಾಫಿಟ್ ಡಬಲ್ ಆದಾಗ ಅಟ್ಲೀಸ್ಟ್ ಶೇರ್ ಪ್ರೈಸಲ್ಲಿ ಅದರಲ್ಲಿ 50% ಆದರೂ ಹೋಗ್ಬೇಕು ತಾನೆ? ಅಟ್ಲೀಸ್ಟ್ ಪ್ರಾಫಿಟ್ಟು 9,000 ಕೋಟಿ ಇದ್ದಿದ್ದು 20,000 ಕೋಟಿ ಆದರೆ ಅಟ್ಲೀಸ್ಟ್ ಶೇರ್ ಪ್ರೈಸ್ 8,000 ಇದ್ದಿದ್ದು 12,000ಕ್ಕಾದರೂ ಹೋಗ್ಬೇಕು ತಾನೆ? ಮಿನಿಮಮ್ ಕಾಮನ್ ಸೆನ್ಸ್ ಪ್ರಕಾರ ನೋಡೋಕ್ಕೋದ್ರು. ಸೊ ಆ ಒಂದು ಕ್ರೈಟೀರಿಯಾಸ್ಗಳನ್ನು ನಾವು ನೋಡಿ ಸ್ಟಾಕ್ಗಳನ್ನು ಪಿಕ್ ಮಾಡಬೇಕು. ನಾವು ಏನೇನು ನೋಡಬೇಕಂದ್ರೆ ಸ್ಟಾಕು 5 ವರ್ಷದಿಂದ ಎಲ್ಲಿತ್ತು, ಅದೇ ಟೈಮಲ್ಲಿ ಪ್ರಾಫಿಟ್ ಹೆಂಗಿತ್ತು ಕಂಪ್ನಿದು ನೋಡಬೇಕಾಗುತ್ತೆ. ಇವಾಗ ಪ್ರಾಫಿಟ್ ಹೆಂಗಿದೆ, ಶೇರ್ ಪ್ರೈಸ್ ಎಲ್ಲಿದೆ, ಇದನ್ನು ಅನಲೈಸ್ ಮಾಡಿಕೊಂಡ್ರೆ ಅರ್ಧಕ್ಕರ್ಧ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಇಲ್ಲಿ ಕಮೆಂಟ್ಸ್ ಮಾಡಿರೋರ್ಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು ಅಥವಾ ಫಂಡಮೆಂಟಲ್ ಅನಾಲಿಸಿಸ್ ತಿಳ್ಕೊಬೇಕು, ಹೆಂಗೆ ಪ್ರಾಫಿಟ್ ಲಾಸ್ ನೋಡೋದು ಹೇಗೆ, ಇದರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತಂದ್ರೆ ಜಸ್ಟ್ ಫಾಲೋ ಮಾಡ್ತಾರೆ. ಇನ್ನೊಬ್ರು ವೀಕ್ಷಕರು ಕಮೆಂಟ್ ಮಾಡಿದ್ದಾರೆ, ಸರ್ ಬ್ರೋಕರ್ ಆ್ಯಪ್ ಮಾಡ್ತೀರಾ? ಸೊ ಮಾಡಿದ್ರೆ ನಾವು ನಿಮ್ಮ ಒಂದು ಬ್ರೋಕರ್ ಆ್ಯಪಲ್ಲೇ TD ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಔಟ್ಸೈಡ್ ಆಫ್ ದ ಸ್ಟೂಡೆಂಟ್ಸ್ ಇರ್ಬೋದು, ವ್ಯೂವರ್ಸ್ ಇರ್ಬೋದು, ಎಲ್ಲರೂ ಇಲ್ಲೇ ಟ್ರೇಡ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ನೀವು ಹೇಳೋದನ್ನು ಫಾಲೋ ಮಾಡ್ಬೋದು ಅಂತ ಕೇಳ್ತಿದ್ರೆ. ಸೊ ಬ್ರೋಕರ್ ಆ್ಯಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ? ಎಸ್, ಡೆಫಿನೆಟ್ಲಿ ಬ್ರೋಕಿಂಗ್ ಆ್ಯಪನ್ನು ನಾವು ಬರೋ ವರ್ಷ 1 ವರ್ಷದಲ್ಲಿ ಲಾಂಚ್ ಮಾಡಬೇಕಂತ ನಾವು ಸರೋದ ಥರ ಒಂದು ಕಂಪ್ನಿ ಕಟ್ಟಬೇಕು, ಏಂಜಲ್ ಒನ್ ಥರ ಒಂದು ಕಂಪ್ನಿ ಕಟ್ಟಬೇಕಂತ ಎಲ್ಲರಿಗೂ ಆಸೆ ಇರುತ್ತೆ. ಅದೇ ಥರ ಕಂಪ್ನಿನ ನಾವು ಬರೋ ವರ್ಷ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಸಿಕ್ಕಾಪಟ್ಟೆ ಫಿನಾನ್ಷಿಯಲ್ ಬರ್ಡನ್ ಇರೋದ್ರಿಂದ ಸೊ ವಿ ಆರ್ ಟೇಕಿಂಗ್ ಸಮ್ ಟೈಮ್. ಜೊತೆಗೆ ಇದರ ಫೀಲ್ಡ್ ಮಾರ್ಕೆಟ್ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ನಾನು ಹೇಳೋದಂದರೆ, ನಾನು ಬ್ರೋಕಿಂಗ್ ಕಂಪನಿ ನಾನು ಓಪನ್ ಮಾಡೋಕ್ಕೆ ರೆಡಿ ಇದ್ದೀನಿ. ಅದಕ್ಕೆ ಒಂದು 1,000 ಜನ ಉದ್ಯೋಗ ನಾನು ಕೊಡೋದಕ್ಕೂ ರೆಡಿ ಇದ್ದೀನಿ ಅಂದ್ಕೊಳ್ಳೋಣ. ಆ 1,000 ಜನ ಉದ್ಯೋಗಿಗಳನ್ನು ನಾನು ಎಲ್ಲಿಂದ ಹುಡುಕಲಿ? ಅಷ್ಟು ಸ್ಕಿಲ್ಡ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ಕಿಲ್ಡ್ ಇರೋರು ಬೇಕಲ್ಲ. ಅಟ್ಲೀಸ್ಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇರೋರನ್ನ ಇಟ್ಕೊಂಡ್ರೆ ಒಂದು ದೊಡ್ಡ ಕಂಪ್ನಿ ಕಟ್ಬೋದು. ಸೊ ಅದಕ್ಕೆ ನಾವೆಲ್ಲೋ ಬಾಂಬೆಯಿಂದ ತಗೊಬರಬೇಕು ಎಂಪ್ಲಾಯೀಸ್ನ, ಯಾಕಂದರೆ ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇರುತ್ತೆ. ಅದಕ್ಕೆ ನಾನು ಹೇಳೋದು ನಮ್ಮ ಕನ್ನಡಿಗರಿಗೆ, ಎಲ್ಲರೂ NISM 8 NISM 5 ಈ 2 ಎಕ್ಸಾಮ್ಗಳನ್ನು NISM ದಟ್ ಈಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟಾಕ್ ಮಾರ್ಕೆಟ್ ವೆಬ್ಸೈಟ್ಗೆ ಹೋಗಿ ನಿಮ್ಮ ಒಂದು ಪ್ರೊಫೈಲ್ನ ಅಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ NISM ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ಎಕ್ಸಾಮ್ ಬರೀರಿ.
ಆ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳಿ. ಸರ್ ಎಕ್ಸಾಮ್ ಬರೆಯೋದು ನನಗೆ ಗೊತ್ತಾಗ್ತಾಯಿಲ್ಲ, ನನಗೆ ಸಿಲೆಬಸ್ಸು ಅದೆಲ್ಲ ಓದೋದಕ್ಕೆ ನಂಗೆ ಗೊತ್ತಾಗ್ತಾಯಿಲ್ಲ ಅಂದರೆ ಇದೇ ಮೇ ತಿಂಗಳು 12ನೇ ತಾರೀಕು ಟಿ ಡಿ ಸಂಸ್ಥೆಯಲ್ಲಿ NASM ಕೋಚಿಂಗ್ ಸಹ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಡೀ ಕರ್ನಾಟಕದ ಚರಿತ್ರೆಯಲ್ಲಿ ಇದೊಂದು ಸುವರ್ಣಾವಕಾಶ ಕನ್ನಡಿಗರಿಗೆ. ಅದು ಸ್ವಲ್ಪ ಇಂಗ್ಲೀಷ್ ಅಂತೂ ಇರುತ್ತೆ, ಕನ್ನಡದಲ್ಲಿ ಇಲ್ಲ ಎಕ್ಸಾಮು, ಇಂಗ್ಲೀಷಲ್ಲಿ ಇರುತ್ತೆ. ಸೊ ಯಾರ್ಯಾರಿಗೆ ಒಂದು ಸ್ವಲ್ಪ ಇಂಗ್ಲೀಷ್ ಓದೋದಕ್ಕೆ ಒಂದು PUC ಮಾಡ್ಕೊಂಡಿರ್ತೀರ, ಇಂಗ್ಲೀಷ್ ಓದೋದಕ್ಕೆ ಬರುತ್ತೋ ಸೊ ಮಿಕ್ಕಿದ್ದು ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಸೊ ಅದರ ಫೀಸು ಸಹ ತುಂಬ ಅಫೋರ್ಡಬಲ್ ಆಗಿರುತ್ತೆ. ಮೇ 12ನೇ ತಾರೀಕು NASM ಕೋಚಿಂಗ್ ಟಿ ಡಿ ಸಂಸ್ಥೆ ರಾಜಾಜಿನಗರ ಬ್ರ್ಯಾಂಚಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಎಲ್ಲ ಬ್ರಾಂಚಸ್ಸಲ್ಲೂ ಸಹ ನಾವು ಮಾಡ್ತೀವಿ. ಸದ್ಯಕ್ಕೆ ರಾಜಾಜಿನಗರ ಬ್ರ್ಯಾಂಚಲ್ಲಿ ಎಲ್ಲರೂ ಬಂದು NASM ಎಕ್ಸಾಮ್ಸ್ ಮುಗಿಸ್ಕೊಂಡು ನೀವು ಸಿದ್ಧರಾಗಿರಿ. ಯಾಕಂದರೆ ನೆಕ್ಸ್ಟ್ ನಾವು ಬ್ರೋಕಿಂಗ್ ಕಂಪನಿ ಓಪನ್ ಮಾಡಿದವಾಗ ನನಗೆ 5,000 ಜನ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಬೇಕಾಗುತ್ತೆ, 10,000 ಜನ ಸಬ್ ಬ್ರೋಕರ್ಸ್ ಬೇಕಾಗುತ್ತೆ. ಸೊ 10,000 ಜನ ಸಬ್ ಬ್ರೋಕರ್ಸ್ ಎಲ್ಲಿಂದ ತರೋದು? ಅಷ್ಟು ಜನ ಕ್ವಾಲಿಫೈಡ್ ಜನ ನನಗೆ ಬೇಕಾಗುತ್ತೆ, ಕ್ವಾಲಿಫೈಡ್ ಟ್ರೇಡರ್ಸ್ ಬೇಕಾಗುತ್ತೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅತಿ ಜ್ಞಾನ ಉಳ್ಳವರು ನನಗೆ ಬೇಕಾಗುತ್ತೆ. ಆದ್ದರಿಂದ ಯಾರ್ಯಾರು ಸ್ಟಾಕ್ ಮಾರ್ಕೆಟ್, ಸೊ ಎಕ್ಸ್ಪೆಷಲಿ ಪೇರೆಂಟ್ಸ್ ನಾನು ಹೇಳೋದಂದರೆ ನಿಮ್ಮ ಮಕ್ಕಳಿಗೆ ಸ್ಟಾಕ್ ಮಾರ್ಕೆಟ್ನ ಕಲಿಸಿ. ಯಾಕಂದರೆ ಈ ಒಂದು ಫೀಲ್ಡಲ್ಲಿ ಮುಂಬರುವ ದಿನಗಳಲ್ಲಿ ತುಂಬ ಉದ್ಯೋಗ ಅವಕಾಶ ಇದೆ. ಅಮೆರಿಕದಲ್ಲಿ 60% ಜನ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾರೆ, ನಮ್ಮ ದೇಶದಲ್ಲಿ ಬರೀ 4% ಜನ ಹೂಡಿಕೆ ಮಾಡ್ತಾರೆ. ಇಲ್ಲೂ ಸಹ 60% ಆದರೆ ಎಷ್ಟು ಜನಕ್ಕೆ ಉದ್ಯೋಗ ಸಿಗುತ್ತೆ ಯೋಚನೆ ಮಾಡಿ. ಆದ್ದರಿಂದ ಆದಷ್ಟು ಬೇಗ ನಿಮ್ಮ ಮಕ್ಕಳನ್ನ ಆ ಕೋರ್ಸು ಈ ಕೋರ್ಸು ಮಾಡಿಸೋದಕ್ಕಿಂತ ಫಸ್ಟು ಫಿನಾನ್ಷಿಯಲ್ ನಾಲೆಜ್ ಬರೋವಂಥ ಕೋರ್ಸನ್ನು ನೀವು ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ NASM ಎಕ್ಸಾಮ್ ಈಸ್ ದ ಸರ್ಟಿಫಿಕೇಟ್ ಈಸ್ ಗಿವನ್ ಬೈ ಸೆಬಿ. ಆ ಒಂದು ಸೆಬಿ ಸರ್ಟಿಫಿಕೇಟ್ ತುಂಬ ವ್ಯಾಲ್ಯೂಡ್ ಆಗಿರುತ್ತೆ. ಸೆಬಿ NASMನ ಸೃಷ್ಟಿ ಮಾಡಿ NASM ಮುಖಾಂತರ ಸರ್ಟಿಫಿಕೇಟ್ ಬರುತ್ತೆ. ಬಟ್ NASM ಇನ್ಸ್ಟಿಟ್ಯೂಟ್ನ ಫಾರ್ಮ್ ಮಾಡಿದ್ದಾರು ಸೆಬಿ. ಸೊ ಅದರಿಂದ ತುಂಬ ವೇಟೇಜ್ ಇರುತ್ತೆ. ಆ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ನಿಮ್ಗೆ ಬೇರೆ ಕಡೆ ಕೆಲಸ ಸಹ ಸಿಗುತ್ತೆ, ಜೊತೆಗೆ ನಮ್ಮ ಒಂದು ಉದ್ಯೋಗ ಸಹ ನೀವೇ ಸೃಷ್ಟಿ ಮಾಡ್ಕೋಬೋದು. ಬಿಕಮಿಂಗ್ ಅ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಸಬ್ ಬ್ರೋಕರ್ ಇಸ್ ಅ ವೆರಿ ಪ್ರೆಸ್ಟೀಜಿಯಸ್ ಒಂದು ಪೋಸ್ಟ್ ಅದು ಆ್ಯಕ್ಚುಲಿ. ಬಟ್ ಅದ್ರ ಬಗ್ಗೆ ತುಂಬ ಜನಕ್ಕೆ ಅರಿವಿಲ್ಲ. ಅದ್ರ ಬಗ್ಗೆ ಹೇಳ್ಕೊಡಕ್ಕೆ ನಾನು ರೆಡಿ ಇದ್ದೀನಿ. ಕಲ್ತ್ಕೊಳ್ಳಂಗಿದ್ರೆ ಡೆಫಿನೆಟ್ಲಿ ನಮ್ಮ ಸಂಸ್ಥೆಗೆ ಬನ್ನಿ. ಹೇಗೆ ನೀವು ಸಬ್ ಬ್ರೋಕರ್ ಆಗೋದು, ಹೇಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗೋದು ನಾನು ಹೇಳ್ಕೊಡ್ತೀನಿ, ಬನ್ನಿ. ಸರ್ ಈ NASM 8 ಮತ್ತು NASM 5 ಈ ಕೋರ್ಸಸ್ ಬಗ್ಗೆ ನಾ ಕೇಳಿಪಟ್ಟಾಗೆ ಸರ್ ಈ ಒಂದು ಕೋರ್ಸಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಕೊಡೋದ್ರ ಜೊತೆಗೆ ಗೋಲ್ಡ್ ಕೋರ್ಸ್ ಸಹ ಫ್ರೀ ಅಂತೆ, ಹೌದಾ ಸರ್? ಡೆಫಿನೆಟ್ಲಿ. ಸೊ ಈ ಒಂದು ಕೋರ್ಸ್ ಯಾರ್ಯಾರು ತಗೊಳ್ತಿರೋ ನಿಮಗೆ ಗೋಲ್ಡ್ ಕೋರ್ಸ್ ಒಂದು ಫ್ರೀ ಕೊಡ್ತಾ ಇದ್ದೀವಿ. ಸೊ ಗೋಲ್ಡ್ ಕೋರ್ಸ್ ಜೊತೆಗೆ NASM 5 NASM 8 ಈ 3 ಕೋರ್ಸ್ಗಳನ್ನು ಮುಗಿಸ್ಕೊಂಡ್ರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಹಂತದಲ್ಲಿ ಹೋಗಿ ನಿಂತ್ಕೋತೀರಾ, ಒಂದು ಒಳ್ಳೆ ಸ್ಥಾನದಲ್ಲಿ ಭದ್ರಾ ಸ್ಥಾನದಲ್ಲಿ ಕೂತ್ಕೋತೀರಾ. ಸೊ ಡೆಫಿನೆಟ್ಲಿ ಸೊ ಯಾರ್ಯಾರು ಸ್ಟಾಕ್ ಮಾರ್ಕೆಟಲ್ಲಿ ನಾನು ಅದು ಮಾಡಿದೆ ಇದು ಮಾಡಿದೆ ಅಲ್ಲೋದೆ ಅದು ಕಲಿತೆ ಏನು ಕಲ್ತಿದ್ರು ಅದಕ್ಕೆ ಸರ್ಟಿಫಿಕೇಟ್ ದಾಖಲಾತಿ ಬೇಕಾಗುತ್ತೆ. ಆ ದಾಖಲಾತಿನೇ NASM ಸರ್ಟಿಫಿಕೇಟ್. ಸರ್ ಯಾರೆಲ್ಲ ಯಂಗ್ಸ್ಟರ್ಸ್ ಇದ್ದೀರಾ PUC ಅಥವಾ ಡಿಗ್ರಿ ಮಾಡ್ಕೊಂಡಿರೋರು ಈ ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಯಾರಿಗೆ ಈ ಒಂದು ಫೀಲ್ಡಲ್ಲೇ ಮುಂದುವರಿಬೇಕು, ಸ್ಟಾಕ್ ಮಾರ್ಕೆಟ್ ಫೀಲ್ಡಲ್ಲೇ ಮುಂದುವರಿಬೇಕು ಅನ್ನೋರಿಗೆ NASM 8 NASM 5 ಜೊತೆಗೆ ನಾವು ಒಂದು ಗೋಲ್ಡ್ ಕೋರ್ಸನ್ನು ಸಹ ಹೇಳ್ಕೊಡ್ತೇವೆ, ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ. ಸೊ ಅದೇ ರೀತಿ ಸರ್ ಆಪ್ಷನ್ ಟ್ರೇಡಿಂಗ್ ಮಾಡೋದ್ರಿಂದ ನಾವು ಅಂದರೆ ನಿಮ್ಮ ವೀಡಿಯೋಗಳಲ್ಲೆಲ್ಲ ಹೇಳ್ತಿರ್ತೀರ ಆಪ್ಷನ್ ಟ್ರೇಡಿಂಗ್ ಮಾಡಿ ದುಡ್ಡು ಮಾಡ್ಬೋದು, ವೀಕ್ಲಿ 1% ಮಾಡೋದು, ಮಂತ್ಲಿ 4% ಹತ್ರ ಎಲ್ಲ ಹೇಳ್ತಾರೆ. ಬಟ್ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನೋಡಿದೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಪ್ಷನ್ಸ್ ಮಾಡಬೇಡಿ, ಲಾಸ್ ಆಗುತ್ತೆ, ಇವರೊಳದೆಲ್ಲ ಸುಳ್ಳು ಅದು ಇದು ಅಂತ ಹೇಳ್ತಿರ್ತಾರೆ. ಬಟ್ ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಸೊ ಆಪ್ಷನ್ಸ್ನ ನಾವು ಯಾವತ್ತೂ ಮಾಡಿ ಅಂತ ನಾವು ಯಾವತ್ತೂ ಹೇಳಲ್ಲ, ಹೇಳೋ ಥರನೂ ಇಲ್ಲ. ಸೊ ಬೀಯಿಂಗ್ ಅ ಸೆಬಿ ರಿಜಿಸ್ಟರ್ಡ್ ನನಗೆ ಒಂದು ಸಾಮಾಜಿಕ ಒಂದು ಕಳಕಳಿ ಇದೆ. ಸಮಾಜದ ಒಂದು ದೃಷ್ಟಿಕೋನದಲ್ಲಿ ನೋಡೋಕೆ ಹೋದರೆ ನಮ್ಮ ಸಮಾಜಕ್ಕೆ ಒಳ್ಳೆಯದೇ ಮಾಡಬೇಕಂತ ಇರೋದ್ರಿಂದ ಆಪ್ಷನ್ಸ್ ಮಾಡಲೇಬೇಡಿ. ನಾನೇ ಹೇಳ್ತೀನಿ, ಮಾಡಿದ್ರೆ ಚೆನ್ನಾಗಿ ಕಲ್ತ್ಕೊಂಡು ಅದನ್ನು ಹೆಡ್ಜಿಂಗ್ ಮಾಡ್ಕೊಂಡು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ. ನೇಕೆಡ್ ಆಪ್ಷನ್ಸ್ ಮಾಡಬೇಡಿ. ಸೊ ನೇಕೆಡ್ ಆಪ್ಷನ್ಸು ತುಂಬ ರಿಸ್ಕ್ ಇರುತ್ತೆ, ದುಡ್ಡು ಕಳ್ಕೊಳ್ಳೋದೇ ನೇಕೆಡ್ ಆಪ್ಷನ್ಸ್. ಅದನ್ನು ಒಂದು ಸಿಸ್ಟಮ್ಯಾಟಿಕ್ ವೇಯಲ್ಲಿ ಕಲ್ತ್ರೆ ಸೇಫಾಗಿ ಆಪ್ಷನ್ಸ್ ಮಾಡಿದ್ರು ಸಹ ತಿಂಗಳಿಗೆ ಒಂದು 1 or 2% ಮಾಡೋದ್ರಲ್ಲಿ ಏನು ಸಾಹಸ ಏನಿಲ್ಲ. ಸೊ ಡೆಫಿನೆಟ್ಲಿ ಆಪ್ಷನ್ಸಲ್ಲಿ ದುಡ್ಡಿದೆ, ಅದನ್ನು ಪಡ್ಕೊಳಕ್ಕೆ ಬರೋರು ಈಸಿಲಿ ದುಡ್ಡು ಮಾಡ್ತಾರೆ. ಅದ್ರ ಬಗ್ಗೆ ಕಹಿ ನೆನಪುಗಳು, ಕಹಿ ಅನುಭವಗಳಾಗಿರೋರಿಗೆ ಆಪ್ಷನ್ಸ್ ಮಾಡಬೇಡಿ. ಯಾಕಂದರೆ ಫ್ರೆಂಡ್ ಸರ್ಕಲಲ್ಲಿ ಅಲ್ಲಿ ಇಲ್ಲಿ ನೋಡಿರ್ತಾರೆ ಆಪ್ಷನ್ಸ್ ಮಾಡಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿರ್ತಾರೆ. ಆ್ಯಂಡ್ ನಮ್ಮ ಹೊಸ ಬೆಳಕು ಅನ್ನೋ ಕಾರ್ಯಕ್ರಮದಲ್ಲೂ ಸಹ ನಾವು ಯಾವ ಥರ ಜನಗಳು ಆಪ್ಷನ್ಸ್ ಮಾಡಿ ದುಡ್ಡು ಕಳ್ಕೊಂಡಿದ್ದಾರೆ ಅಂತ ಪ್ರತಿಯೊಂದು ವಿಡಿಯೋ ಸಹ ಮಾಡಿ ಜನಗಳ ಮುಂದೆನೇ ಇಟ್ಟಿದ್ದೀವಿ, ಅದನ್ನು ಸಹ ನೋಡಿ. ಆಪ್ಷನ್ ಅಲ್ಲಿ 2 ಥರ ಇರುತ್ತೆ, ಗ್ರೀನ್ ಬಟನ್, ರೆಡ್ ಬಟನ್ ಒತ್ತಿದ್ರೆ ನೀವು ದುಡ್ಡು ಮಾಡ್ತೀರಾ, ಗ್ರೀನ್ ಬಟನ್ ಹಸಿರು ಬಟನ್ ಒತ್ತಿದ್ರೆ ಉಸಿರು ನಿಂತೋಗುತ್ತೆ. ಸೊ ಅದರಿಂದ ಹುಷಾರಾಗೆ ನೀವು ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಸೊ ಹಾಗೆ ಸರ್ ಇನ್ನೊಂದು ಪ್ರಶ್ನೆ ಇದೆ, ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತೀರಾ, ಬರೀ ಶಿಕ್ಷಣ ಕೊಡ್ತಾ ಇದ್ದೀರಾ, ಎಲ್ಲ ಬ್ರಾಂಚಸ್ ಎಲ್ಲ ಓಪನ್ ಮಾಡಿದ್ರಾ, ಬರೀ ಟೀಚಿಂಗ್ ಮಾಡ್ಕೊಂಡೇ ದುಡ್ಡು ಮಾಡ್ತಿದ್ರಾ ಅಥವಾ ನಿಜವಾಗ್ಲೂ ನೀವು ಟ್ರೇಡ್ ಮಾಡಿ ದುಡ್ಡು ಮಾಡಿದ್ರಾ? ಸೊ ನಿಮ್ಮ ವೆರಿಫೈಡ್ ಪೇಮೆಂಟಲ್ಲಿ ನೋಡ್ಬೋದಾ, ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ ಸರ್. ಡೆಫಿನೆಟ್ಲಿ. ಸೊ ನನ್ನ ಈ ತಿಂಗಳ ಒಂದು ಅರ್ನಿಂಗ್ಸು ಸಹ ತೋರಿಸ್ತೀನಿ. ಕಳೆದ ವರ್ಷ ಅದ್ರ ಲಾಸ್ಟ್ ಇಯರು. ಸೊ ಆಲ್ಮೋಸ್ಟ್ ನಾನು
ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ದುಡ್ಡು ಮಾಡಿದ್ದೀನಿ. ಬಟ್ ಅದನ್ನು ತೋರಿಸೋದ್ರಿಂದ ನಿಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂದರೆ ಡೆಫಿನೆಟ್ಲಿ ವೆಲ್ಕಮ್. ಬಟ್ ಅದನ್ನು ನೋಡಿ ಸ್ವಲ್ಪ ಜನ ಹೊಟ್ಟೆ ಕಿಚ್ಚು ಪಟ್ಕೊಳ್ತೀರ ಅಂದರೆ ಅದಕ್ಕೂ ವೆಲ್ಕಮ್. ಸೊ ಅಲ್ಟಿಮೇಟ್ಲಿ ಇವತ್ತು ನಾನೇನು ಬೆಳೀತಾ ಇದ್ದೀನೋ, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಏನು ದುಡ್ಡು ಮಾಡ್ತಾ ಇದ್ದೀನೋ ಅದು ನನ್ನ ವೈಯಕ್ತಿಕ, ಅದು ನನಗೆ ಹೆಲ್ಪ್ ಮಾಡುತ್ತೆ, ನನ್ನ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ನೀವು ಇನ್ಸ್ಪೈರ್ ಆಗ್ತೀರಾ, ಡೆಫಿನೆಟ್ಲಿ ವೆಲ್ಕಮ್. ಅದು ಬಿಟ್ಟು ಸೊ ನೀವು P&L ತೋರಿಸೋಣ, ಡೆಫಿನೆಟ್ಲಿ ವಿಲ್ ಶೋ. ಬಟ್ ಆ P&L ಇಂದ ಇನ್ಸ್ಪೈರ್ ಆಗಿ ನಾನು ತಗೊಳ್ಳೋ ಟ್ರೇಡ್ಗಳನ್ನು ಯಾರೂ ತೊಗೋಬೇಡಿ. ಡಿಸ್ಕ್ಲೈಮರ್, ನಾನು ಯಾವ ಸ್ಟಾಕ್ ತೊಗೊಂಡಿದ್ದೀನಿ, ನಾನು ಯಾವ ಥರ ಟ್ರೇಡ್ ಮಾಡ್ತೀನಿ ಅದು ನನ್ನ ವೈಯಕ್ತಿಕ. ಡೋಂಟ್ ಕಾಪಿ ಎನಿ ಒನ್ ಟ್ರೇಡ್. ಸೊ ಅಗೇನ್ ಆ ಥರ ಡಿಸ್ಕ್ಲೈಮರ್ ಕೊಟ್ಟು ನನ್ನ P&Lನ ನಾನು ತೋರಿಸ್ತಾ ಇದ್ದೀನಿ. ಸೊ ಇದು ನಾನು ಲಾಗಿನ್ ಮಾಡಿದ್ದೀನಿ ನನ್ನ ಬ್ರೋಕಿಂಗ್ ಅಕೌಂಟಿಗೆ. ಇಲ್ಲಿ ರಿಪೋರ್ಟ್ಸ್ಗೆ ಹೋದೆ. ಸೊ ಆ್ಯಕ್ಚುಲಿ ಕಳೆದ ವರ್ಷ ದುಡ್ಡು ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಆಗಿತ್ತು, ನಿಮ್ಗೆ ಗೊತ್ತಿದೆ, ತುಂಬ ಕಷ್ಟ ಆಯಿತು ದುಡ್ಡು ಮಾಡೋದು. ಸೊ ಆ ಒಂದು ಸನ್ನಿವೇಶದಲ್ಲೂ ಸಹ ಸೊ ನಾನು ಪ್ರಾಫಿಟ್ ಮಾಡಿದ್ದೀನಿ. ಎಷ್ಟು ಮಾಡಿದ್ದೀನಿ ಅಂತ ನಮ್ಮ ಕರ್ನಾಟಕ ಜನತೆ ನೋಡಲಿ. ಸೊ ಕರೆಂಟ್ ಫಿನಾನ್ಷಿಯಲ್ ಇಯರ್, ಲಾಸ್ಟ್ ಫಿನಾನ್ಷಿಯಲ್ ಇಯರ್. ಸೊ ಲಾಸ್ಟ್ ಫಿನಾನ್ಷಿಯಲ್ ಇಯರಲ್ಲಿ ನೀವು ನೋಡ್ಬೋದು, ಇಲ್ಲಿ ಜಸ್ಟ್ ಝೂಮ್ ಹಾಕಿ ಸೊ ಇದು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಸೊ ಇಲ್ಲಿ ನನ್ನ P&L ಲಾಸ್ಟಲ್ಲಿ ತೋರಿಸ್ತಾ ಇದೆ, ನೀವು ನೋಡ್ಬೋದು. ಸೊ ಆಲ್ಮೋಸ್ಟ್ ಈಕ್ವಿಟಿಯಲ್ಲಿ ನಾನು 1,03,00,000 ಪ್ರಾಫಿಟ್ ಮಾಡಿದ್ದೀನಿ. ಅದನ್ನು ನೀವು ನೋಡ್ಬೋದು. ಅದೇ ಒಳ್ಳೆ ಬಿಗ್ ಮೂವ್ ಕೊಟ್ಟವಾಗ ಯಾರು ಬೇಕಾದ್ರೂ ದುಡ್ಡು ಮಾಡ್ತಾರೆ. ಸೊ ಅದನ್ನು ನೀವು ನಂಬೋದು. ಅದೇ ಡೌನ್ ಮೂವ್ ಕೊಟ್ಟವಾಗ ಸಹ ದುಡ್ಡನ್ನು ಉಳಿಸ್ಕೊಂಡು ಹೆಂಗೆ ದುಡ್ಡು ಮಾಡೋದು ಅದನ್ನು ನೀವು ಕಲಿಬೇಕಾಗುತ್ತೆ. ಯಾರು ಟ್ರೇಡಿಂಗ್ ಮಾಡಿ ದುಡ್ಡು ಮಾಡ್ತಾ ಇದ್ದಾರೋ ಅವ್ರ ಹತ್ರ ನೋಡಿ ಕಲಿಬೇಕಾಗುತ್ತೆ. ಸೊ ಇದು ಲಾಸ್ಟ್ ಫಿನಾನ್ಷಿಯಲ್ ಇಯರ್. ಅದರ ಲಾಸ್ಟ್ ಇಯರ್ದು ಸಹ ತೋರಿಸ್ತೀನಿ. ಬಿಕಾಸ್ ಬರೀ 1 ಇಯರ್ ತೋರಿಸಿದ್ರೆ ಶೋ ಮಿ 2 ಇಯರ್ಸ್ P&L ಅಂತ ಕೇಳೋರು ಕಮೆಂಟ್ ಸೆಕ್ಷನಲ್ಲಿ ಇದ್ದೇ ಇರ್ತಾರೆ. ಸೊ ನೆಕ್ಸ್ಟ್ 2 ಇಯರ್ಸ್ ತೋರಿಸಿದ್ರೆ 20 ಇಯರ್ಸು ತೋರಿಸು, 50 ವರ್ಷದ್ದು ತೋರಿಸ್ತಾರೆ ಅಂತಾರೆ, ತೋರಿಸಿ ಅಂತ ಹೇಳೋರು ಇದ್ದಾರೆ. ಸೊ ಡೆಫಿನೆಟ್ಲಿ ಎಲ್ಲದಕ್ಕೂ ವೆಲ್ಕಮ್. ನನಗಿನ್ನೂ 50 ವರ್ಷ ಆಗಿಲ್ಲ, ಇದಿದ್ರೆ ತೋರಿಸ್ಬಿಡ್ತಾ ಇದ್ದೆ. 2023 ಏಪ್ರಿಲ್ ಇಂದ 2024 ಲೆಟ್ಸೆ ಮಾರ್ಚ್ 31. ಸೊ ನೋಡ್ಬೋದು 92 lakhs ಇದೆ. ಅದು ಲಾಸ್ಟ್ ಇಯರ್ 2 years ಬ್ಯಾಕ್ 92 lakhs 2 years ಬ್ಯಾಕ್. ಆ್ಯಂಡ್ ಲಾಸ್ಟ್ ಫಿನಾನ್ಷಿಯಲ್ ಇಯರ್ 1,03,00,000 ಇಸ್ ದ ಈಕ್ವಿಟಿ P&L. ಸೊ ಡೆಫಿನೆಟ್ಲಿ ಇದನ್ನು ನೀವು ಅರ್ಥ ಮಾಡ್ಕೋಬೋದು. ಸೊ ಡೆಫಿನೆಟ್ಲಿ F&O ನೀವು ನೋಡ್ದಂಗೆ ನಾನು ಮಾಡೋದೇ ಮೋಸ್ಟ್ ಆಫ್ ದ ಟ್ರೇಡ್ಸ್ ಈಕ್ವಿಟಿಯಲ್ಲೇ ಮಾಡ್ತೀನಿ. F&O ಒಂದು ಊಟಕ್ಕೆ ಉಪ್ಪಿನಕಾಯಿ ಇದ್ದಷ್ಟು ಮಾಡ್ತೀನಿ. ಈ P&L ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿದರೆ ಮಾತ್ರ ತೋರ್ಸೋಕ್ಕಾಗುತ್ತೆ. ಸೊ ವಿ ಆಲ್ವೇಸ್ ಪೇ ಅಡ್ವಾನ್ಸ್ ಟ್ಯಾಕ್ಸ್ ಇನ್ ಪ್ರಯರ್. ಸೊ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ತಾ ಇರಬೇಕು. ಯೂಶಲಿ 6 months ಒನ್ಸ್ 15 ಲಕ್ಷ 20 ಲಕ್ಷ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ತಾನೆ ಇರ್ತೀವಿ. ಸೊ ಆ ಟ್ರೇಡಿಂಗ್ ಬಗ್ಗೆ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಇದೊಂದು ಐ ಓಪನರ್ ಅಂತ ಹೇಳ್ಬೋದು. ಸೊ ನಾನು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ತಾ ಇದ್ದೀನಿ, ದುಡ್ಡು ಮಾಡಿಸ್ತಾ ಇದ್ದೀನಿ ನಮ್ಮ ಒಂದು ಸ್ಟೂಡೆಂಟ್ಸ್ಗಳಿಗೆ. ಸೊ ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಸೊ ಇಡೀ ಕರ್ನಾಟಕದಲ್ಲಿ ನೀವು ಯಾರದೇ P&L ಕೇಳಿದ್ರು ತೋರಿಸಲ್ಲ, ಬಟ್ ನಾನು ತೋರಿಸಿದ್ದೀನಿ. ಅದಕ್ಕೊಂದು ರೆಸ್ಪೆಕ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಸಮ್ಟೈಮ್ಸ್ ಆಲ್ಗೋ ಮಾಡ್ತೀನಿ, ಸಮ್ಟೈಮ್ಸ್, ಬಟ್ ಮೇಜರ್ಲಿ ಐ ಟ್ರೇಡ್ ಈಕ್ವಿಟಿ ದಟ್ ಟು ಇನ್ MTF ಲೈಕ್ ಫ್ಯೂಚರ್ಸ್. ನೀವು ಕೇಳ್ಬೋದು, ಸರ್ ನೀವೇನು ಸರ್ ಫ್ಯೂಚರ್ಸ್ ಮಾಡಲ್ವಾ? ಫ್ಯೂಚರ್ಸೇ ಮಾಡೋದು. ಹೆಂಗಂದರೆ ಇದು ಡಿಫ್ರೆಂಟ್ ವೇ ಮಾಡ್ತೀನಿ ನಾನು. ಲೆಟ್ಸ್ ನನ್ನ ಹತ್ರ 10 ಲಕ್ಷ ಇದ್ದರೆ 20 ಲಕ್ಷ ರೂಪಾಯಿ ಶೇರ್ ತೊಗೊಳ್ತೀನಿ, ವಿಚ್ ಇಸ್ ಲೈಕ್ ಅ ಫ್ಯೂಚರ್ಸ್. ಇವಾಗ ಫ್ಯೂಚರ್ಸ್ ಅಂದ್ರೇನು ಲಿವರೇಜ್ ತಾನೆ. 1 ಲಕ್ಷ ರೂಪಾಯಿಗೆ 5 ಲಕ್ಷ ರೂಪಾಯಿ ಶೇರ್ ತೊಗೊಳ್ಳೋದೇ ಫ್ಯೂಚರ್ಸು. ಇಲ್ಲಿ ನಾನು 1 ಲಕ್ಷಕ್ಕೆ 2 ಲಕ್ಷ ರೂಪಾಯಿ ಶೇರ್ ತೊಗೊಳ್ತೇನೆ, ವಿಚ್ ಇಸ್ ಆಫ್ ಫ್ಯೂಚರ್ಸ್. ಸೊ ನಾನು ಟ್ರೇಡ್ ಮಾಡೋ ಸ್ಟೈಲೇ ಆಫ್ ಫ್ಯೂಚರ್ಸ್. ನಾನು ಕಳೆದ ವರ್ಷ 1 ಕೋಟಿ ಪ್ರಾಫಿಟ್ ವಿಡಿಯೋದಲ್ಲೂ ಸಹ ನಾನು ಹೇಳಿದ್ದೀನಿ, ನಾನು ಟ್ರೇಡ್ ಮಾಡೋದೇ ಆಫ್ ಫ್ಯೂಚರ್ಸ್, ಅರ್ಧ ಫ್ಯೂಚರ್ಸ್ ನಾನು ಟ್ರೇಡ್ ಮಾಡ್ತೀನಿ ಯೂಸಿಂಗ್ MTF. ಬಟ್ MTF ಅಲ್ಲಿ ಇಂಟ್ರೆಸ್ಟ್ ಕಟ್ ಆಗುತ್ತೆ. ಆ ಇಂಟ್ರೆಸ್ಟನ್ನು ನಾನು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಇಂಟ್ರೆಸ್ಟ್ ಕಟ್ಟಿರ್ತೀನಿ. ಸೊ ಅಲ್ಟಿಮೇಟ್ಲಿ ನಾನು ಟ್ರೇಡ್ ಮಾಡೋದು ಆಫ್ ಫ್ಯೂಚರ್ಸ್ ಜೊತೆಗೆ ಹೆಡ್ಜ್ ಮಾಡಿರ್ತೀನಿ. ಆ್ಯಂಡ್ ಓವರಾಲ್ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಲಾಸ್ಟ್ ಇಯರ್ ಪ್ರಾಫಿಟ್. ಸೊ ಆ ಪ್ರಾಫಿಟನ್ನು ತೊಗೊಂಡು ನಾನು ವಾಟ್ ಎವರ್ ಸೊ ಒಂದು ಒಳ್ಳೆ ಸಮಾಜಕ್ಕೆ ಒಳ್ಳೇದು ಮಾಡ್ತಾಯಿದ್ದೀನಿ. ಆ್ಯಂಡ್ ಇಷ್ಟೊಂದೆಲ್ಲ ಬ್ರಾಂಚಸ್ ಮಾಡೋದಕ್ಕೆ ನನಗೆ ಕೈ ಹಿಡಿದಿದ್ದು. ಸೊ ಇಂಥ ಬೇರ್ ಮಾರ್ಕೆಟಲ್ಲಿ ನಿಮ್ಗೆ ಗೊತ್ತಿದೆ, ನನ್ನ ಪ್ರಾಫಿಟನ್ನು ತೊಗೊಂಡು ನಾನು ಬ್ರಾಂಚಸ್ಗಳನ್ನು ಎಷ್ಟೋ ಬ್ರಾಂಚಸ್ ಮಾಡಿದ್ದೀನಿ. ಸೊ ಬಿಕಾಸ್ ವಿ ಆರ್ ಇನ್ ದ ಬೇರ್ ಮಾರ್ಕೆಟ್. ನಿಮ್ಗೆ ಗೊತ್ತಿದೆ, ಬೇರ್ ಮಾರ್ಕೆಟಲ್ಲಿ ಸ್ಟೂಡೆಂಟ್ಸ್ಗಳು ಯಾವ ಥರ ಬಿಹೇವ್ ಮಾಡ್ತಾರೆ, ಯಾವ ಥರ ಮೈಂಡ್ ಸೆಟ್ ಇಟ್ಕೊಂಡಿರ್ತಾರೆ. ಕೋಚಿಂಗ್ ಅಂದ್ರೂ ಸ್ವಲ್ಪ ಜನ ಕೋಚಿಂಗ್ ತೊಗೋಬೇಕಾ ಅಂತ ಯೋಚನೆ ಮಾಡೋವಂಥ ಟೈಮೇ ಬೇರ್ ಮಾರ್ಕೆಟ್. ಆ ಒಂದು ಫೇಸನ್ನು ನಾವು ಆರಾಮ್ಸೆ ಸ್ಮೂತಾಗೆ ಹೊರಗಡೆ ಬಂದಿದ್ದೀವಿ. ಸೊ TD ಅಕಾಡೆಮಿ 8 ಬ್ರಾಂಚ್ ಇದ್ರೂ ಸಹ ನಮ್ಗೆ ಏನೂ ಪ್ರಾಬ್ಲಮ್ ಆಗದಿರೋ ಕಾರಣ ಬಂದು ನಾವು ಟ್ರೇಡಿಂಗಲ್ಲಿ ದುಡ್ಡು ಮಾಡೋದಕ್ಕೆ ನಾವು ಇವತ್ತು ಸ್ಮೂತಾಗಿ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀವಿ. ಬರೀ ಕೋಚಿಂಗ್ನ ನಂಬ್ಕೊಂಡಿದ್ರೆ ಈ ಬೇರ್ ಮಾರ್ಕೆಟಲ್ಲಿ ನಮ್ಮ 8 ಬ್ರಾಂಚ್ಗಳು ಕ್ಲೋಸ್ ಆಗಬೇಕಾಯ್ತು. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ತುಂಬ ಖುಷಿ ಆಗುತ್ತೆ ಸರ್, ನಿಮ್ಮ ಜರ್ನಿನ ಕೇಳೋಕ್ಕೆ ತುಂಬ ಮೈಯೆಲ್ಲ ಒಂಥರ ವೈಬ್ರೇಷನ್ ಆಗ್ತಾ ಇದೆ. ಸೊ ಯಾರೆಲ್ಲ ವ್ಯೂವರ್ಸ್ ಇದ್ದಾರೆ, ಕಮೆಂಟರ್ಸ್ ಇರ್ಬೋದು, ನಮ್ಮ ಸ್ಟೂಡೆಂಟ್ಸ್ ಇರ್ಬೋದು, ಸೊ ಕೇಳಿಸ್ಕೊಂಡ್ರೆ ಸರ್ ಏನು ಮಾಡಿದ್ದಾರೆ, ಯಾವ ಥರ ಪ್ರಾಫಿಟ್ ಮಾಡಿದ್ದಾರೆ ಅಂತ. ಸೊ ಅವ್ರು ಯಾವುದೇ ಒಂದು ಪೊಸಿಷನ್ ಇದ್ರು ಅದನ್ನು, ಬಟ್ ವಾಟ್ ಎವರ್ ಆ ಪ್ರಾಫಿಟ್ ಬರಲಿಕ್ಕೆ
ಅವ್ರು ಪೀಸ್ಫುಲ್ ಆಗಿರ್ಬೇಕು. ಒಂದು ಪೊಸಿಷನ್ಸ್ ತೊಗೊಂಡ್ಮೇಲೆ ಪೀಸ್ಫುಲ್ ಆಗಿರಬೇಕು ಅಂದರೆ ಏನು ಮಾಡಿರ್ಬೇಕು ಹೇಳಿ, ಇನ್ನೊಂದು ಕಡೆ F&O ಯುಟಿಲೈಸ್ ಮಾಡ್ಕೊಂಡು ಕರೆಕ್ಟಾಗಿ ಹೆಡ್ಜ್ ಮಾಡಿರಲೇಬೇಕು. ಹೆಡ್ಜ್ ಮಾಡಿಲ್ಲ ಅಂದ್ರೆ ಅವ್ರು ಪೀಸ್ಫುಲ್ ಆಗಿರ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಬಟ್ ಸರ್ ಯಾವ ಥರ ಪ್ರಾಫಿಟ್ ಮಾಡ್ತಿದ್ದಾರೆ ಲಾಸ್ಟ್ ಒಂದು 2 to 3 years P&L ತೋರಿಸ್ತಾ ಬರ್ತಾನೆ ಇದ್ದಾರೆ. ಯಾವ ರೀತಿ ಇಲ್ಲ ಅವರು ಬರೀ ಇನ್ಸ್ಟಿಟ್ಯೂಟ್ ನಡೆಸ್ಕೊಂಡು ಬರೋ ಪ್ರಾಫಿಟಲ್ಲೇ ಇವರು ಈಕ್ವಿಟಿನಲ್ಲೇ ಹಾಕೊಂಡು ಸೇಫಾಗಿ ದುಡ್ಡು ಎಲ್ಲೂ ಸಹ ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಸೇಫ್ ಗೇಮ್ ಇಲ್ಲವೇ ಇಲ್ಲ. ಏನೇ ಟ್ರೇಡ್ ಮಾಡಿದ್ರೆ 50-50 ಚಾನ್ಸಸ್ ಇರುತ್ತೆ. ಡೆಫಿನೆಟ್ಲಿ ಬರೀ ಈಕ್ವಿಟಿ P&L ತೋರಿಸಿದ್ರೆ ಸಮಾಧಾನ ಯಾರೂ ಆಗಲ್ಲ. ಬಿಕಾಸ್ ನಮ್ಮ ಹೇಟರ್ಗಳು ಡೆಫಿನೆಟ್ಲಿ ದೇ ಕ್ವಶನ್ ಅಬೌಟ್ F&O P&L. ಸೊ ಈಕ್ವಿಟಿ P&L ಅಲ್ಲಿ ನೀವು 1 ಕೋಟಿ 3 ಲಕ್ಷ ಮಾಡಿದ್ದೀನಿ. ಸೊ ಅದಕ್ಕೆ ಯಾರೂ ಸಹ ಸೊಪ್ಪಾಕಲ್ಲ. 1 ಕೋಟಿ ಮಾಡಿದ್ರು ಜನ 1 ಕೋಟಿ ಮಾಡಿದೆ ಸೈಡ್ಗೆ ಹೋಗು ಅಂತ ಹೇಳೋ ಅಂತ ಸಮಾಜದಲ್ಲಿ ನಾವಿದ್ದೀವಿ. ಅದರಿಂದ ಅವ್ರಿಗೋಸ್ಕರ ನಾನು F&O P&L ಸಹ ಕಂಪ್ಲೀಟ್ಲಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು 12 ಲಕ್ಷ F&Oದಲ್ಲಿ ಕಳ್ಕೊಂಡಿದ್ದೀನಿ. ಈಕ್ವಿಟಿಯಲ್ಲಿ 1 ಕೋಟಿ 3 ಲಕ್ಷ ಮಾಡಿದ್ದೀನಿ. ಸೊ ಅಲ್ಟಿಮೇಟ್ಲಿ ನಾನು ದುಡ್ಡು ಮಾಡಿದ್ದೀನಿ, ಅದು ನನಗೆ ಖುಷಿ ಇದೆ. ಸೊ F&Oದಲ್ಲಿ ಯಾಕೆ ಕಳ್ಕೊಂಡಿದ್ದೀನಿ ಅಂತ ನೀವು ಕೇಳ್ಬೋದು. ಸೊ ಹೆಡ್ಜ್ ಮಾಡಿರ್ತೀನಿ, ನೀವು ನೋಡಿರ್ತೀರ. ಒಂದು ರಿಲಯನ್ಸನ್ನು ತೊಗೊಂಡ್ರೆ ನಾನು ರಿಲಯನ್ಸ್ ಕಾಲ್ ಸೆಲ್ ಕೊಟ್ಟಿರ್ತೀನಿ. ರಿಲಯನ್ಸು ಒಂದು 2-3% ಮೇಲಕ್ಕೆ ಹೋಗಿ ಕಾಲ್ ಸೆಲ್ ಕೊಟ್ಟಿರ್ತೀನಿ. ಬಿಗ್ ಬಾಯ್ ಕವರ್ಡ್ ಕಾಲ್ ಮಾಡಿರ್ತೀನಿ. ಮಾರ್ಕೆಟ್ ಬಿಗ್ ಅಪ್ ಬಂದರೆ ಕಾಲ್ ಸೆಲ್ಲಲ್ಲಿ ಲಾಸ್ ಆಗುತ್ತೆ, ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಬಟ್ ಈಕ್ವಿಟಿಯಲ್ಲಿ 20-30 ಲಕ್ಷ ಲಾಭ ಬಂದಿರುತ್ತೆ, ಕಾಲ್ ಸೆಲ್ಲಲ್ಲಿ 4 ಲಕ್ಷ ಲಾಸ್ ಆಗಿರುತ್ತೆ. ಬಟ್ ಜನಕ್ಕೆ 4 ಲಕ್ಷ ಲಾಸ್ ಏನಾಯಿತು ಅದನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ 30 ಲಕ್ಷ ಪ್ರಾಫಿಟ್ ಬರೋದು ಯಾರು ಯೋಚನೆ ಮಾಡ್ತಾ ಇಲ್ಲ. ಸೊ ಅಲ್ಟಿಮೇಟ್ಲಿ ಈಕ್ವಿಟಿಯಲ್ಲಿ ಬಿಗ್ ಪ್ರಾಫಿಟ್ ಇದೆ ಅಂದರೆ F&Oದಲ್ಲಿ ಲಾಸ್ ಆಗೋದು ಕಾಮನ್. ಬಿಕಾಸ್ ನಾನು ಮೋಸ್ಟ್ ಆಫ್ ದ ಟ್ರೇಡ್ಸ್ನ ಹೆಡ್ಜ್ ಮಾಡಿರ್ತೀನಿ. ನೆಕ್ಸ್ಟ್ ನೀವು F&Oನೇ ಮಾಡಲ್ವಾ ಸರ್ ಅಂತ ಕೇಳೋರಿಗೆ ಒಂದು ಉತ್ತರ ಇದೆ. ಸೊ ನಾನು ಇನ್ನೊಂದು ಅಕೌಂಟ್ ಇಟ್ಕೊಂಡಿದ್ದೀನಿ ವಿಚ್ ಇಸ್ ಏಂಜಲ್ ಅಕೌಂಟ್. ಏಂಜಲ್ ಅಕೌಂಟಲ್ಲಿ ನೀವು ನೋಡ್ಬೋದು. ಸೊ ಅದರಲ್ಲೂ ಸಹ ನಾನು ಟ್ರೇಡ್ಸ್ ಮಾಡ್ತಾ ಇರ್ತೀನಿ. ಸೊ ಈವನ್ ಇಂಟ್ರಾಡೇ ಸಹ ಮಾಡಿರ್ತೀನಿ. ಒಂದೊಂದು ಟೈಮ್ ಯಾವಾಗ ಫ್ರೀ ಇರ್ತಿದ್ದೋ ಓನ್ಲಿ ನಾನು ಮೈಂಡ್ ಕೂಲಾಗಿರ್ಬೇಕಾದ್ರೆ ಮಾಡಿರ್ತೀನಿ. ಸೊ ಅದರಲ್ಲೂ ಸಹ ನಾನು ಆಲ್ಮೋಸ್ಟ್ 4,82,000 ಒಂದು 5 ಲಕ್ಷ F&Oದಲ್ಲಿ ಪ್ರಾಫಿಟ್ ಮಾಡಿದ್ದೀನಿ. ಸೊ ತುಂಬ ಜನಕ್ಕೆ ಇದೊಂದು ಕುತೂಹಲ ಇರುತ್ತೆ, F&O ಮಾಡೋದೇ ಇಲ್ಲೋ ಸರ್ ಅಂತ. ಸೊ F&Oದಲ್ಲೂ ಸಹ 4,82,000 ಮಾಡಿದ್ದೀನಿ. ಯಾಕಂದರೆ ಇವತ್ತು F&Oದಲ್ಲೂ ಮಾಡಿದ್ದೀನಿ, ಈಕ್ವಿಟಿಯಲ್ಲೂ ಮಾಡಿದ್ದೀನಿ. ಓವರಾಲ್ ಸೊ ನನಗೊಂದು 90-95 ಲ್ಯಾಕ್ಸ್ ಪ್ರಾಫಿಟ್ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ಈ ಒಂದು ಇಂಥ ಬೇರ್ ಮಾರ್ಕೆಟಲ್ಲಿ ಒಂದು 90-95 ಲ್ಯಾಕ್ಸ್ ಕಳೆದ ವರ್ಷ ಮಾಡಿದ್ದೀನಿ ಅಂದರೆ ಸೊ ಯು ನೋ ವಾಟ್ ವಿ ಶುಡ್ ಡು. ಆ್ಯಂಡ್ ತುಂಬ ಜನ ಮಾರ್ಕೆಟು ಹಿಂಗೆ ಬೀಳ್ತಾ ಇದೆಯಲ್ಲ ಸರ್ ಹೆಂಗೆ ಅಂತ ಕೇಳ್ತಾರೆ. ಸೊ ಮಾರ್ಕೆಟ್ ಬೀಳ್ತಾ ಇದೆ. ಆ್ಯಂಡ್ ನೀವು ಕೇಳಿದ್ರು ಒಂದು ಪ್ರಶ್ನೆ, ಸರ್ ಬರೀ ಕೋಚಿಂಗ್ ನಡೆಸ್ಕೊಂಡು ಅದರಲ್ಲೇ ದುಡ್ಡು ಮಾಡ್ತಾ ಇದ್ದಾರಾ ಅಂತ. ಸೊ ಬರೀ ಕೋಚಿಂಗ್ ನಡೆಸ್ಕೊಂಡು ನಾವು ದುಡ್ಡು ಮಾಡ್ತಾ ಇಲ್ಲ. ಯಾಕಂದರೆ ಈ ಬೇರೆ ಮಾರ್ಕೆಟಲ್ಲಿ ಬರೀ ಕೋಚಿಂಗ್ ನಡೆಸ್ಕೊಂಡು ನಾವು ಏನಾದ್ರು ದುಡ್ಡು ಮಾಡಂಗಿದ್ದಿದ್ರೆ, ಸೊ ಕೋಚಿಂಗಲ್ಲಿ ದುಡ್ಡು ಮಾಡಂಗಿದ್ರೆ ಈ ಬೇರ್ ಮಾರ್ಕೆಟಲ್ಲಿ ನಮ್ಮ 8 ಬ್ರಾಂಚು ಮುಚ್ಚಬೇಕಾಗಿತ್ತು. ಸೊ ನಾವು ಟ್ರೇಡಿಂಗಲ್ಲಿ ದುಡ್ಡು ಮಾಡಿ ಆ ದುಡ್ಡನ್ನು ಎತ್ಕೊಂಡು ಬ್ಯಾಲೆನ್ಸ್ ಮಾಡಿ ನಾವು ಮಾಡ್ತಾ ಇದ್ದೇವೆ ಹೊರತು ಕಂಪ್ಲೀಟ್ಲಿ ಕೋಚಿಂಗ್ ಮೇಲೆ TD ಅಕಾಡೆಮಿ ನಿಂತಿಲ್ಲ. ನೆನ್ಪಿಟ್ಕೊಳ್ಳಿ. ಸೊ ಇವತ್ತು ಲೆಟ್ಸೇ ನಮ್ಮ ಕಂಪ್ಲೀಟ್ 8 ಬ್ರಾಂಚು ಲಾಸ್ ಆದರೂ ಸಹ ನನ್ನ ಶಕ್ತಿ, ನನ್ನ ಬುದ್ಧಿವಂತಿಕೆ ಉಪಯೋಗಿಸಿ 8 ಬ್ರಾಂಚು ಇಷ್ಟು ಜನ 60 ಜನ ಎಂಪ್ಲಾಯೀಸ್ನ ಸಾಕುವಷ್ಟು ಶಕ್ತಿ ನನ್ನ ದೇವರು ನನ್ನ ಮೆದುಳಲ್ಲಿ ನನ್ನ ಬುದ್ಧಿಗೆ ಕೊಟ್ಟಿದ್ದೇನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಇನ್ನೊಂದು ಕೊನೆ ಪ್ರಶ್ನೆ ಹೊಂದಿದೆ ಸರ್. ಇಷ್ಟೆಲ್ಲ ನೀವು ಪ್ರಾಫಿಟ್ ಮಾಡ್ತಿದ್ದೀರಾ, ತೋರಿಸಿದ್ದೀರಾ, ಓಕೆ, ಯಾಕೆ ನೀವು ಕೋರ್ಸಸ್ನೆಲ್ಲ ಫ್ರೀಯಾಗಿ ಹೇಳ್ಕೊಡ್ಬಾರ್ದು ಜನಕ್ಕೆ? ಸೊ ಡೆಫಿನೆಟ್ಲಿ ಫ್ರೀಯಾಗೆ ನಾವು ಆಲ್ರೆಡಿ ಹೇಳ್ಕೊಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿದ್ದಂಗೆ TD ಅಕಾಡೆಮಿ ನಮ್ಮ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿ. TD ಅಕಾಡೆಮಿ ಆ್ಯಪಲ್ಲೂ ಸಹ ನಾವು ಫ್ರೀ ಕೋರ್ಸಸ್ನ ಬಿಟ್ಟಿದ್ದೀವಿ. ಎವ್ರಿ ಸಂಡೇ ಫ್ರೀ ಕೋರ್ಸಸ್ನ ಬಿಟ್ಟಿದ್ದೀವಿ. ಸೊ ಎವ್ರಿ ಸಂಡೇ 10 to 1 ಎಲ್ಲ 8 ಬ್ರಾಂಚಲ್ಲೂ ಸಹ ಫ್ರೀ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕಿಂತ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಬಿಕಾಸ್ 60 ಜನ ಎಂಪ್ಲಾಯೀಸ್ಗೆ ನಾನು ಸ್ಯಾಲ್ರಿ ಕೊಟ್ಕೊಂಡು 8 ಬ್ರಾಂಚನ್ನು ನಡೆಸೋದಕ್ಕೆ ಅದಕ್ಕೆ ಅದರದೇ ಆದ ಒಂದು ಕಾಸ್ಟ್ ಇರುತ್ತೆ. ಸೊ ಯಾಕೆ ನಿಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತೀರಾ, ಗೌರ್ಮೆಂಟ್ ಸ್ಕೂಲಿಗೆ ಯಾಕೆ ಸೇರಿಸಲ್ಲ? ಅದಕ್ಕೆ ಯಾರಿಗೂ ಉತ್ತರ ಇಲ್ಲ. ಸೊ ಗೌರ್ಮೆಂಟ್ ಸ್ಕೂಲ್ಗೂ ಸೇರಿಸ್ಬೋದಲ್ಲ. ಯಾಕಂದರೆ ಪ್ರೈವೇಟ್ ಸ್ಕೂಲಲ್ಲಿ ಒಳ್ಳೊಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಒಳ್ಳೊಳ್ಳೆ ಹೈಟೆಕ್ ದುಡ್ಡು ಕೊಟ್ಟಂಗೆ ಒಳ್ಳೊಳ್ಳೆ ಕ್ವಾಲಿಟಿ ಟ್ರೈನರ್ ಸಿಗ್ತಾರೆ. ಸೊ ಇವಾಗ ನಾನೇನೋ ಫ್ರೀ ಮಾಡ್ತೀನಿ ಸರ್, ನಿಮಗೆಲ್ಲ ನಮ್ಮ ಸ್ಟಾಫ್ಗೆಲ್ಲ 0 ಸ್ಯಾಲ್ರಿ ಅಂದರೆ ಯಾರು ಬರ್ತಾರಾ? ಸೊ ಇವತ್ತು ನಾನು 60 ಜನಕ್ಕೆ ಸಂಬಳ ಕೊಟ್ಟಿದ್ದಕ್ಕೆ 60 ಜನ ನನ್ನ ಜೊತೆ ಇದ್ದಾರೆ. ಯಾರಿಗೂ ಸಂಬಳನೇ ಇಲ್ಲ ಅಂತ ಹೇಳಿದ್ರೆ ಯಾರು ಬರ್ತಾರಾ? ಸೊ ನೀವು ಯಾರು ಬರ್ತೀರಾ? ಫ್ರೀಯಾಗಿ ವರ್ಕ್ ಮಾಡೋಕ್ಕೆ ಯಾರು ಬರ್ತೀರಾ? ಬನ್ನಿ. ನಾನು ಡೆಫಿನೆಟ್ಲಿ ಇಡೀ ಒಂದು 100 ಜನ ಫ್ರೀಯಾಗಿ ನನ್ನ ಹತ್ರ ವರ್ಕ್ ಮಾಡೋಕ್ಕೆ ಬನ್ನಿ. ಎಲ್ಲ ಡಿಸ್ಟಿಕಲ್ಲೂ ನಾನೇ ಫ್ರೀಯಾಗೆ ಇನ್ಸ್ಟಿಟ್ಯೂಟ್ ಮಾಡಿಕೊಡ್ತೀನಿ, ನಾನೇ ಫ್ರೀ ಕೋಚಿಂಗ್ ಕೊಡ್ತೀನಿ. 100 ಜನ ಸಂಬಳ ಇಲ್ದಿರ ಲೈಫ್ ಲಾಂಗ್ ದುಡಿಬೇಕು, ಬನ್ನಿ. ಸೊ ಡೆಫಿನೆಟ್ಲಿ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಡೆಫಿನೆಟ್ಲಿ ನಿಮಗೆ ಫ್ರೀ ಕೋಚಿಂಗ್ ಬೇಕಾ? ಸೊ ಫ್ರೀ ಕೋಚಿಂಗ್ ನಮ್ಮ ಕೈಲಾದಷ್ಟು ಫ್ರೀ ಕೋಚಿಂಗ್ ಕೊಡ್ತಾ ಇದ್ದೀವಿ. ಸೊ ಈವನ್ ಎವ್ರಿ ಫ್ರೈಡೇ 4 to 6 o'clock ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸ್ ಕೊಡ್ತಾ ಇದ್ದೀವಿ ಫ್ರೀ. ಎವ್ರಿ ಫ್ರೈಡೇ 4 to 6 ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಫ್ರೀ in all branches. Every Sunday 10 to 1 stock market basic workshop, eye opener workshop free in all 8 branches. 8 ಬ್ರಾಂಚಲ್ಲೂ ಫ್ರೀ ಇರುತ್ತೆ. ಜೊತೆಗೆ ಆ್ಯಪಲ್ಲಿ TD ಅಕಾಡೆಮಿ ಆ್ಯಪಲ್ಲೂ ಸಹ ಫ್ರೀ ಕೋರ್ಸಸ್ ಲಾಂಚ್ ಮಾಡಿದ್ದೀವಿ. ಸೊ ಇಷ್ಟು ಒಂದು ಸಮಾಜದ ಕಳಕಳಿ
ನಾವು ಯೋಚನೆ ಮಾಡಿ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಇದನ್ನು ಸ್ವಾಗತ ಮಾಡಿರೋದಕ್ಕೆ ನಾವು ಈ ಮಟ್ಟಕ್ಕೆ ಬಂದಿರೋದು. ಸೊ ನಾನೊಬ್ಬ BMTC ಅಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಆಗಿ 8,000 ರೂಪಾಯಿ ಸಂಬಳಕ್ಕೆ ಹೋಗ್ತಾ ಇರೋನು ಇವತ್ತು ಈ ಮಟ್ಟಕ್ಕೆ ಬಂದಿರೋದಕ್ಕೆ ಕಾರಣ ನಮ್ಮಲ್ಲಿ ಒಂದು ಎಥಿಕ್ ಇದೆ, ಒಂದು ಜನಗಳಿಗೆ ಒಳ್ಳೇದು ಮಾಡಬೇಕಂತ ಒಂದು ಗುರಿ ಇದೆ. ಸೊ ಆ ಗುರಿಗೆ ದೇವರು ನಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾನೆ. ಇನ್ನೂ ದೊಡ್ಡ ದೊಡ್ಡ ಗುರಿಗಳಿದ್ದಾವೆ. ನಮ್ಮ ಕರ್ನಾಟಕವನ್ನು ಆರ್ಥಿಕವಾಗಿ ಇನ್ನೂ ಮೇಲಕ್ಕೆ ಎತ್ತಬೇಕು. ಸೊ ನೋಡಿ, ಪ್ರತಿ ಡಿಸ್ಟಿಕಲ್ಲೂ ಬಂದು 5 days ವರ್ಕ್ಶಾಪ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಯಾವ ಡಿಸ್ಟಿಕಲ್ಲಿ ಬಂದು ಮಾಡಬೇಕು ನೀವು ಹೇಳಿ, ನಿಮ್ಮ ಡಿಸ್ಟಿಕಲ್ಲೇ ಬಂದು ಮಾಡ್ತೀನಿ. ಸೊ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನಿಮ್ಗೆ ಗೊತ್ತಿದೆ ನನಗೆ ಎಂತೆಂಥ ಆಫರ್ಸ್ ಬಂದಿರ್ಬೋದು ಅಂತ ನಿಮ್ಗೆ ಗೊತ್ತಿರ್ಬೋದು. ಒಂದು ಆಫರ್ ಬಂದರೂ ಸಹ ನನಗೆ ಸೊ ಮೈ ಮೇನ್ ಆಫರ್ ಈಸ್ ನಾನು ಜನಗಳಿಗೆ ಎಜುಕೇಷನ್ ಕೊಡಬೇಕಂತ ಮೈಂಡ್ಸೆಟ್ ಇಟ್ಕೊಂಡು ನಾನು ಯಾವುದೇ ರೀತಿಯಾದ ಆಫರ್ಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ದೆ. ಸೊ ನಾನು ಸೇಲ್ ಆಗ್ದಿರಾ, ಐ ಆಮ್ ನಾಟ್ ಸೋಲ್ಡ್, ಐ ಆಮ್ ನಾಟ್ ಫಾರ್ ಸೇಲ್. ನಾನು ಸೇಲ್ ಆಗ್ದಿರಾ ಕಂಪ್ಲೀಟ್ಲಿ ನಾನು ಜನಗಳಿಗೋಸ್ಕರ ನಾನು ಶ್ರಮಿಸ್ತಾ ಇದ್ದೀನಿ. ಸೊ ದೊಡ್ಡ ದೊಡ್ಡ ಶ್ರೀಮಂತರುಗಳು ಸೊ ಎಲ್ಲದಕ್ಕೂ ಒಂದು ಪ್ರೈಸ್ ಟ್ಯಾಗ್ ಇರುತ್ತೆ. ಸೊ ನನ್ನನ್ನು ಕೊಂಡ್ಕೊಳ್ಳೋಕ್ಕೂ ಟ್ರೈ ಮಾಡ್ತಾರೆ, ಬಟ್ ನನಗೆ ಅದು ಆಸಕ್ತಿ ಇಲ್ಲ. ಸೊ ಕಂಪ್ಲೀಟ್ಲಿ ದೊಡ್ಡ ದೊಡ್ಡ ಶ್ರೀಮಂತರುಗಳು ಆಮಿಷಗಳು ಒಡ್ತಾರೆ. ಸೆಬಿ ರಿಜಿಸ್ಟರ್ಡ್ ಆಗಿರೋದ್ರಿಂದ ಆಮಿಷಗಳು ಬರ್ಬೋದು, ಬಟ್ ಯಾವ ಆಮಿಷನೂ ಬೇಡ. ನನ್ನ ಒಂದು ಮೈಂಡ್ ಸೆಟ್ಟು ನಾನು ಜನಗಳಿಂದ ಈ ಮಟ್ಟಕ್ಕೆ ಬಂದಿದ್ದೀನಿ, ಜನಗಳಿಗೋಸ್ಕರ ಇರ್ತೀನಿ ಅಂತ ಈ ಸಂಸ್ಥೆ ನಡೆಸ್ತಾ ಇದ್ದೀನಿ. ಆ್ಯಂಡ್ ಕರ್ನಾಟಕದಲ್ಲಿ ಇವತ್ತೇನು ಒಂದು 50,000 ಜನಕ್ಕೆ ನಾವು ತರಬೇತಿಗಳನ್ನು ಕೊಟ್ಟಿದ್ದೀವಲ್ಲ, ಇದು 5 ಕೋಟಿ ಜನಕ್ಕೂ ತರಬೇತಿ ಕೊಡಬೇಕಂತ ನಾವು ಶ್ರಮಿಸ್ತಾ ಇದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಇವತ್ತೇನು 60 ಜನ ಟೀಮ್ ಇದೆಯಲ್ಲ, ಇದೊಂದು 6,000 ಜನದ ಟೀಮ್ ರೆಡಿ ಮಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಯಾರೆಲ್ಲ ಕಮೆಂಟ್ಸ್ ಮಾಡಿದ್ರಿ, ಯಾರೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಮನಸೋ ಇಷ್ಟ ಏನೇನೆಲ್ಲ ಅನಿಸುತ್ತೋ ಅದನ್ನೆಲ್ಲ ಕಮೆಂಟ್ಸ್ಗಳು ಮಾಡ್ತಿದ್ರಿ. ಸೊ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನಿಮ್ಮೆಲ್ಲ ಡೌಟ್ಸ್ಗಳಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಏನು ಒಂದು P&L ತೋರಿಸಿದ್ದೀನಲ್ಲ, ಇದು ನನ್ನ ಒಂದು ಸ್ವ ಇಚ್ಛೆಯಿಂದ ತೋರಿಸಿರ್ತೀನಿ. ಜೊತೆಗೆ ನಮ್ಮ ಸ್ಟಾಫ್ ನನಗೆ ಪ್ರಶ್ನೆ ಕೇಳಿದ್ರೆ, ಜನಗಳು ನನಗೆ ಪ್ರಶ್ನೆ ಮಾಡಿದ್ದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಇದು ಯಾವುದೇ ರೀತಿಯಾದ ಅಡ್ವರ್ಟೈಸ್ಮೆಂಟ್ ಆಗಲಿ, ಇಂಡ್ಯೂಸ್ಮೆಂಟ್ ಆಗಲಿ, ನಿಮ್ಮನ್ನು ಟೆಂಪ್ಟ್ ಮಾಡೋದಕ್ಕೆ ನನ್ನ P&L ತೋರಿಸ್ತಾ ಇಲ್ಲ. ಬಿಕಾಸ್ ಇಂಥ ಬೇರ್ ಮಾರ್ಕೆಟಲ್ಲಿ ಸೊ ಮೋಸ್ಟ್ ಆಫ್ ದ P&L ಈಸ್ ರೆಡ್, ಬಟ್ ನನ್ನ P&L ಗ್ರೀನ್ ಇದೆ ಅಂತಲೂ ನಾನು ತೋರಿಸ್ತಾ ಇಲ್ಲ. ಇವನ್ ದೋ ನನ್ನ P&L ರೆಡ್ ಇದ್ರೂ ಸಹ ನಾನು ತೋರಿಸಿದ್ದೀನಿ, ಗ್ರೀನ್ ಇದ್ರೂ ಸಹ ತೋರಿಸಿದ್ದೀನಿ. ಸೊ ಇದೆಲ್ಲ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ನನ್ನ P&L ನಾನು ಮಾಡಿದ್ದೀನಿ ಅಂತ ನೀವು ಅದನ್ನು ಕಾಪಿ ಮಾಡೋದು, ನನ್ನ ಟ್ರೇಡ್ಗಳನ್ನು ಕಾಪಿ ಮಾಡೋದು, ನಾನು ಯಾವ ಸ್ಟಾಕ್ ಹಾಕಿದ್ದೀನೋ ಆ ಸ್ಟಾಕನ್ನು ತಗೊಳಕ್ಕೆ ಹೋಗಬೇಡಿ. ಸೊ ಇಟ್ಸ್ ಅ ಪ್ಯೂರ್ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? TD ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.